ನಿಮಗೆಲ್ಲ ಒಂದು ಹೇಳ್ಕೊಳ್ಳೋದು ಏನಂದರೆ, ಇವೆಲ್ಲ ನ್ಯಾಯಪರ ರೀ. ಇದೊಂದು ಹೇಳ್ಬೋದು ನಾವು. ಒಂದು ಆಮೇಲೆ ನೋಡಿ, ಗೋಪಾಲ ಮೇಲೆ ಆಗಿರೋಂಥ ಅಪರಾಧ ತಮಗೆಲ್ಲ ಗೊತ್ತಿರುತ್ತೆ. ನಿಜನೋ ಸುಳ್ಳು ದೇವ್ರು ನೋಡ್ಕೊಳ್ಳಿ. ಬಟ್ಟು ಜನ ಬೆಂಬಲ ಇರಬೇಕು, ಇರೋ ಥರ ನಾವು ನಡ್ಕೊಬೇಕು ಅನ್ನೋದು ನನ್ನ ಒಂದಿದು. ಇದಾಗಿದೆ ಬಿಟ್ಟಿದ್ದು, ಇದು ಮುಂಚೆ ಆಗಿರೋದು ಬಿಟ್ಟ, ಇನ್ನು ಮುಂದೆ ಚೆನ್ನಾಗಿರಲಿ. ಇಲ್ಲಾಂದರೆ ಇಲ್ಲಿ ಬಂದು ಆಫೀಸ್ ಮಾಡೋಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ. ನಾವೆಲ್ಲ ಒಂದೇ. ನಾವೆಲ್ಲರೂ ನೋಡಿ, ಇವಾಗ ವಿರೋಧ ಪರ ಯಾರು ಇಲ್ಲ ಇಲ್ಲಿ. ಯಾರು ಪರ ಇಲ್ಲ, ಯಾರು ವಿರೋಧ ನಾವು ಯಾರು ಇಲ್ಲ ಇಲ್ಲಿ. ನ್ಯಾಯಪರ ಇರ್ತೀವಿ ಅಷ್ಟೇ. ಆಮೇಲೆ ನಮಗೂ ಒಂದಷ್ಟಿಷ್ಟು ಈ ಜಾತಿ ಕಾಳಜಿ ಇರುತ್ತೆ ನಮಗೆ. ನಮ್ಮ ದಲಿತರುಗಳು ಇವಾಗ ಎದ್ದು ಬಿದ್ದು ಏನೋ ಸ್ವಲ್ಪ ನಾವು ನಿಂತ್ಕೊತೀವಿ. ಅಲ್ಲಿ ಏನೋ ಹೆಚ್ಚು ತಪ್ಪಾದರೆ ನಮಗೂ ಒಂಥರ ಬೇಜಾರು. ತಪ್ಪಾದರೆ ತಪ್ಪೆ, ಯಾರು ಮಾಡೋದು ತಪ್ಪೆ. ಅದು ಮೂರ್ತಿ ಮಾಡೋದು ತಪ್ಪೆ, ಅಣ್ಣ ಮಾಡೋದು ತಪ್ಪೆ, ಗೋಪಾಲ ಮಾಡೋದು ತಪ್ಪೆ. ಬಟ್ಟು ನಮಗೆ ಏನಂದ್ರೆ ಒಂದು ನಂಬಿಕೆ, ಗೋಪಾಲ ತಪ್ಪು ಮಾಡಿರಲ್ಲ ಅಂತ. ನೀವು ಅನೇಕರ ನೀವೆಲ್ಲ ಅವ್ರ ಜೊತೆ ಇದ್ದೀರಾ, ಅವರು ಫ್ರೆಂಡ್ ಸರ್ಕಲ್ ಆಗಲಿ ಮತ್ತು ಲೇಬರ್ಸು ನೀವೆಲ್ಲ ಇದ್ದೀರಾ. ನಮಗೆಲ್ಲ ನೋಡ್ತಾ ನಾವು ತಮ್ಮದು ವೀಡಿಯೋಗಳು ಮತ್ತು ನೀವು ನಮಗೆಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ. ಇವೆಲ್ಲ ನೀವೆಲ್ಲ ಸ್ವಲ್ಪ ನಿಮ್ಮೂರಲ್ಲಿ ಹೇಳಿ. ಎಲ್ಲ ನಮ್ಮವರೇ, ಅವರು ಬೇರೆ ಯಾರಲ್ಲ, ಅವರು ನಮ್ಮ ಎಲ್ಲ ಹೇಳಿ. ಒಳ್ಳೇದಾಗಲಿ, ಇದು ಮುಂದೆ ಒಳ್ಳೇದಾಗಲಿ. ಕಾರ್ಮಿಕರ ಒಂದು ಸಂಘಟನೆ ಮಾಡಿದ್ದಾರೆ. ಯಾರು ಅಂತಂದರೆ ನಮ್ಮ ಬಾಬು ಅಂತೇಳಿ, ನಂತರ ದಿನೇಶು, ನಂತರ ರವಿ ಇದ್ದಾರೆ. ಆಮೇಲೆ ರಾಜಗೋಪಾಲ್ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷ ಆದಂಥ ದಲಿತ ಸಂಘ ಸಮಿತಿ ಹೆಬ್ಬಾಳ ವೆಂಕಟೇಶ್ ಅಂತ ಬಂದಿದ್ದಾರೆ. ಅವರು ಒಂದು ಎರಡು ಮಾತಾಡ್ಬೇಕಂತೇಳಿ ವಿನಂತಿ. ಸ್ನೇಹಿತರೆ, ಇವತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಕಾರ್ಮಿಕರ ಸಂಘಟನೆ ಏನಿದೆ